ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಈ ಒಂದು ಚಾನಲ್ಗೆ ಸ್ವಾಗತ. ಈ ಹೊತ್ತಿನ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನಾಮಪದಗಳಿಗೆ ಉದಾಹರಣೆಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ಮೈ ಡಿಯರ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ನಾಮಪದ ಎಂದರೇನದು, ವಾಟ್ ಈಸ್ ಎ ನೌನ್ ಅಂತಕ್ಕಂಥದ್ದನ್ನು ನಾನು ನಿಮಗೆ ಹೇಳಿದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನೌನ್ಸ್ಗೆ ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇಂಗ್ಲೀಷ್ ಕಲಿಯೋಕ್ಕಾಗಿ. ಹಾಗಾಗಿ ಎಲ್ಲರೂ ಕೂಡ ವಿಡಿಯೋವನ್ನು ಎಂಡ್ವರೆಗೂ ನೋಡಿ, ಮಧ್ಯದಲ್ಲಿ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋದಲ್ಲಿ ನೀವು ಕಲಿತು ಬಿಡ್ತೀರ ಕಂಪ್ಲೀಟಾಗಿ ನೌನ್ ಅಂತಂದರೆ ಏನು ಮತ್ತು ಅದಕ್ಕೆ ಉದಾಹರಣೆಗಳು. ಈಗ ನಾವು ಟಾಪಿಕ್ಗೆ ಹೋಗೋಣ. ಎಕ್ಸಾಂಪಲ್ಸ್ ಆಫ್ ದ ನೌನ್ಸ್. ಮೈ ಡಿಯರ್ ಫ್ರೆಂಡ್ಸ್, ಎಕ್ಸಾಂಪಲ್ಸ್ ಆಫ್ ದ ನೌನ್ಸ್ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಲ ವಾಟ್ ಈಸ್ ಎ ನೌನ್ ಅಂತಕ್ಕಂಥದ್ದನ್ನು ಒಂದು ಸಲ ರೀಕಾಲ್ ಮಾಡ್ಕೊಳ್ಳೋಣ. Noun is a name. It can be name of anything. It can be the name of a person, an animal, a thing, a place, or quality. ಅಂದರೆ ಒಬ್ಬ ವ್ಯಕ್ತಿ ಹೆಸರು, ಒಂದು ಸ್ಥಳದ ಹೆಸರು, ಒಂದು ವಸ್ತುವಿನ ಹೆಸರು, ಒಂದು ಅನಿಮಲ್ ಹೆಸರು, ಈ ಕ್ವಾಲಿಟಿಗಳ ಹೆಸರು, ಇವುಗಳೆಲ್ಲವನ್ನು ನಾವು ಒಟ್ಟಾರೆಯಾಗಿ ನೌನ್ಸ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈಗ ಎಕ್ಸಾಂಪಲ್ಸು ನಾವು ನೋಡೋಣ. ಇಲ್ಲಿ ಎಕ್ಸಾಂಪಲ್ಸ್ ನೋಡಬೇಕು ಅಂತಂದರೆ ನೇಮಿಂಗ್ ವರ್ಡ್ಸ್ ಆಫ್ ಪರ್ಸನ್ಸ್ ಆರ್ ಕಾಲ್ಡ್ ನೌನ್ ಅಂತ ಹೇಳ್ತೀವಿ. ಇದು ಪರ್ಸನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅಮರನಾಥ್ ಆ್ಯಂಡ್ ರೋಹನ್, ರಾಧಾ, ರಾಮ, ಕೃಷ್ಣ, ಈ ರೀತಿ ಮತ್ತು ಇನ್ನು ಬೇರೆ ಬೇರೆ ಹೆಸರುಗಳು. ಅದರ ಜೊತೆಗೆ ಕೆಲವೊಂದು ಪ್ರೊಫೆಷನ್ಸನ್ನು ಕೂಡ ನಾವು ನೌನ್ಸಲ್ಲಿ ಹೆಸರಿಸ್ತೀವಿ. ಫಾರ್ ಎಕ್ಸಾಂಪಲ್ ಪೊಲೀಸ್, ಡಾಕ್ಟರ್, ಇಂಜಿನಿಯರ್, ಟೀಚರ್ ಮತ್ತು ಸ್ವೀಪರ್, ಸ್ಟೂಡೆಂಟ್, ಈ ರೀತಿ ಇವೆಲ್ಲವೂ ಕೂಡ ನಾಮಪದಗಳೇ, ನೌನ್ಸ್ ಆಗಿವೆ. ಆ್ಯಂಡ್ ಸೆಕೆಂಡ್ ವರ್ಡ್ ನಾನು ಹೇಳ್ತಾ ಇದ್ದೀನಿ, ನೇಮಿಂಗ್ ವರ್ಡ್ಸ್ ಆಫ್ ಅನಿಮಲ್ಸ್ ಆರ್ ಕಾಲ್ಡ್ ನೌನ್ಸ್ ಅಂತ. ಅಂದರೆ ಎಲ್ಲ ಪ್ರಾಣಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಹೆಸರುಗಳಿಗೆ ನಾವು ನೌನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಎಕ್ಸಾಂಪಲ್ಸ್ ಕ್ಯಾಟ್, ಡಾಗ್, ಲಯನ್, ಟೈಗರ್, ರ್ಯಾಟ್, ರ್ಯಾಬಿಟ್, ಎಲಿಫೆಂಟ್, ಆಕ್ಸ್ ಎಕ್ಸೆಟ್ರಾ. ಈ ರೀತಿ ಇವು ಪ್ರಾಣಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನೌನ್ಸು. ಅದೇ ರೀತಿ ನೇಮಿಂಗ್ ವರ್ಡ್ಸ್ ಆಫ್ ಥಿಂಗ್ಸ್ ಆರ್ ನೌನ್ಸ್. ನೇಮಿಂಗ್ ವರ್ಡ್ಸ್ ಆಫ್ ಥಿಂಗ್ಸ್ ಆರ್ ನೌನ್ಸ್ ಇವನ್ನು ಕೂಡ, ಅಂದರೆ ವಸ್ತುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹೆಸರುಗಳನ್ನು ಕೂಡ ನಾವು ನಾಮಪದಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ, ಅಥವಾ ನೌನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್ ಕೊಡೋದಾದರೆ ಚೇರ್, ಟೇಬಲ್, ಡಸ್ಟರ್, ಪೆನ್ನು, ಪೆನ್ಸಿಲ್, ಬುಕ್ಕು, ಕಾಯಿನ್ಸು, ಸ್ಟಾರ್ಸು, ಟ್ರೀಸ್, ಇವೆಲ್ಲವೂ ಕೂಡ ನಮಗೆ ವಸ್ತುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನೌನ್ಸ್ ಆಗಿದೆ. ಅಂದರೆ ಇಷ್ಟೊತ್ತಿಗೆ ನಾವು ಪರ್ಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೌನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಮತ್ತು ಅನಿಮಲ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೌನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಮತ್ತು ಥಿಂಗ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ನೌನ್ಸ್ ಎಕ್ಸಾಂಪಲ್ಸ್ ನೋಡಿದ್ದೀವಿ. ಈಗ ಫೋರ್ತ್ ಒನ್ ಆಗಿ ನಾವು ಪ್ಲೇಸಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸಾಂಪಲ್ಸ್ ನೋಡೋಣ. ಇಲ್ಲಿ ನೇಮಿಂಗ್ ವರ್ಡ್ಸ್ ಆಫ್ ಎ ಪ್ಲೇಸ್ ಆರ್ ಪ್ಲೇಸಸ್ ಆರ್ ಕಾಲ್ಡ್ ನೌನ್ಸ್ ಅಂತಲೂ ಕೂಡ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮಾರ್ಕೆಟ್, ಹಾಸ್ಪಿಟಲ್, ಟೆಂಪಲ್, ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್, ಈ ರೀತಿ. ಅಂದರೆ ನಮ್ಮ ಪಾರ್ಕ್, ಗಾರ್ಡನ್ ಇವೆಲ್ಲ ಇದೆಯಲ್ವಾ, ಇವುಗಳಿಗೆ ಸಂಬಂಧಪಟ್ಟಂಗೆ ಇವುಗಳೆಲ್ಲವನ್ನು ಕೂಡ ನಾವು ಇಟ್ ಮೀನ್ಸ್ ನೇಮ್ ಆಫ್ ಎ ಪ್ಲೇಸ್, ಇವೆಲ್ಲವೂ ಕೂಡ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರುಗಳಾಗಿದೆ. ಅದೇ ರೀತಿಯಾಗಿ ಐದನೇದು ಮತ್ತು ಫೈನಲ್ ಆಗಿ ನಾವು ಹೇಳ್ತಕ್ಕಂಥದ್ದು ನೇಮಿಂಗ್ ವರ್ಡ್ಸ್ ಆಫ್ ಕ್ವಾಲಿಟಿ ಆರ್ ನೌನ್ಸ್ ಅಂತ ಹೇಳ್ಬಿಟ್ಟು ಕೂಡ ನಾವೇ ಹೇಳ್ತೀವಿ. ನೇಮಿಂಗ್ ವರ್ಡ್ಸ್ ಆಫ್ ಕ್ವಾಲಿಟಿ ಅಂದರೆ ಕ್ವಾಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹೆಸರುಗಳನ್ನು ಕೂಡ ನಾವು ನೌನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫಾರ್ ಎಕ್ಸಾಂಪಲ್ ಹಾನೆಸ್ಟ್ ಇರ್ಬೋದು, ಇಂಟೆಲಿಜೆನ್ಸಿ ಇರ್ಬೋದು, ಹ್ಯಾಪಿಯೆಸ್ಟ್ ಇರ್ಬೋದು, ಕೈಂಡ್ನೆಸ್ ಇರ್ಬೋದು, ಸಿಂಪತಿ ಇರಬಹುದು. ಇವೆಲ್ಲವೂ ಕೂಡ, ಮತ್ತು ಗ್ಲ್ಯಾಡ್ ಇರ್ಬೋದು, ಸ್ಟ್ರೆಂತ್ ಇರ್ಬೋದು, ಇವೆಲ್ಲವೂ ಕೂಡ ನಮಗೆ ಕ್ವಾಲಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ನೌನ್ಸು. ಇವಿಷ್ಟು ಈ ಒಂದು ನೌನ್ಸು ಮತ್ತು ಡಿಫ್ರೆಂಟ್ ನೌನ್ಸು ಮತ್ತು ಅವುಗಳಿಗೆ ಎಕ್ಸಾಂಪಲ್ಸು. ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಕೂಡ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ನಾನು ಅನ್ಕೊತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಅದೇ ರೀತಿ ಬೇರೆಯವ್ರು ಕಲಿಬೇಕು ಈ ವಿಡಿಯೋ ಅಂತಂದರೆ ಶೇರ್ ಮಾಡಿ. ಮತ್ತು ನಿಮಗೆ ನನ್ನ ಈ ಒಂದು ಕಂಟೆಂಟ್ ಇಷ್ಟ ಆಗಿದ್ದರೆ ನನ್ನ ಈ ಒಂದು ವಿಡಿಯೋವನ್ನು
ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ವಿಡಿಯೋಗಳನ್ನು ಕೂಡ ನೀವು ನೋಡಿ. ಸೊ ಇವತ್ತಿನ ಟಾಪಿಕನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಟಾಪಿಕಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ಕೂಡ ಕೀಪ್ ಲರ್ನಿಂಗ್ ಆರ್ ಕೀಪ್ ಪ್ರಾಕ್ಟೀಸಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಟು ವಾಚ್ ಮೈ ವಿಡಿಯೋ ಅಂಟಿಲ್ ಎಂಡ್.